ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಯೋಜನೆ ಕೂಡ ಒಂದು. ಈಗ ಫ್ರೀ ವಿದ್ಯುತ್ ವಿತರಣೆ ಮಾಡುವ ಈ ಯೋಜನೆಗೆ ಹೊಸ ಪರಿಷ್ಕರಣೆಯ ಸ್ಪರ್ಶ ಸಿಕ್ಕಿದೆ. ಅರ್ಹರಿಗಿಂತ ಅನರ್ಹರೇ 200 ಯೂನಿಟ್ ಉಚಿತ ವಿದ್ಯುತ್ ಬಳಕೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂಬ ದೂರುಗಳು ಬರುತ್ತಿರುವುದಾಗಿ ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಸಂಸ್ಥೆಗಳು ಈ ಹೊಸ ಕ್ರಮಕ್ಕೆ ಮುಂದಾಗಿವೆ. ಹಾಗಾದ್ರೆ ಏನೆಲ್ಲ ಬದಲಾವಣೆ ಈ ಗೃಹಜ್ಯೋತಿ ಯೋಜನೆಯಲ್ಲಿ ಅಡಕವಾಗಲಿವೆ ಎಂಬುದರ ಮಾಹಿತಿ ಇಲ್ಲಿದೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ಲಸ್ ಟಿವಿ. ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆಯ ದುರುಪಯೋಗ ತಡೆಯುವ ಸರ್ಜರಿ ಮಾಡಲು ಸರ್ಕಾರ ಆರಂಭಿಸಿದೆ. ಈ ಕುರಿತು ಬೆಸ್ಕಾಂ ತನ್ನ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಫ್ರೀ ವಿದ್ಯುತ್ ಯೋಜನೆ ಲಾಭ ತರುವಂತೆ ಮಾಡುವುದೇ ಈ ಪರಿಷ್ಕರಣೆಯ ಉದ್ದೇಶವೆಂದು ಬೆಸ್ಕಾಂ ಹೇಳಿಕೊಂಡಿದೆ. ಮನೆ ಮನೆಯ ಬಾಗಿಲಿಗೆ ಬಂದು ಮೀಟರ್ ರೀಡಿಂಗ್ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನ ಜುಲೈ 1ರಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸರ್ಕಾರ ವಿದ್ಯುತ್ ಏಜೆನ್ಸಿಗಳ ಮೂಲಕ ಗೃಹ ಬಳಕೆಗೆಂದು ನೀಡುವ ಉಚಿತ ವಿದ್ಯುತ್ ಸೌಲಭ್ಯವನ್ನ ಕೆಲವರು ತಮ್ಮ ಅಂಗಡಿ ಹಾಗೂ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವ ಬಗ್ಗೆ ದೂರುಗಳು ಬಂದಿವೆ ಎಂದು ವಿದ್ಯುತ್ ವಿತರಣಾ ಏಜೆನ್ಸಿಗಳು ಹೇಳುತ್ತಿವೆ. ಆದ್ದರಿಂದ ಅನರ್ಹರನ್ನ ಕೈಬಿಟ್ಟು ನಿಜವಾದ ಅರ್ಹ ಫಲಾನುಭವಿಗಳಿಗೆ ಈ ಸೌಲಭ್ಯ ದೊರಕುವಂತೆ ಮಾಡಲು ಪರಿಷ್ಕರಣೆ ಅನಿವಾರ್ಯವಾಗಿದೆ ಎಂದು ಬೆಸ್ಕಾಂ ಟ್ವೀಟ್ನಲ್ಲಿ ವಿವರಿಸಿದೆ. ವೀಕ್ಷಕರೇ, ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಹಾಗೂ ಬಳಕೆಯ ಮಾದರಿಯನ್ನು ಆಧರಿಸಿ ಇನ್ಮುಂದೆ ಬಿಲ್ಲಿಂಗ್ ವ್ಯವಸ್ಥೆ ಜಾರಿಗೆ ತರುವ ಸಾಧ್ಯತೆ ಇದೆ. ಈ ಆಪರೇಷನ್ ಗೃಹಜ್ಯೋತಿಯಿಂದ ದುರ್ಬಳಕೆಗೆ ಕತ್ತರಿ ಬೀಳಲಿದೆ ಎಂಬುದು ವಿದ್ಯುತ್ ಇಲಾಖೆಯ ನಿರೀಕ್ಷೆಯಾಗಿದೆ. ಇದೇ ವೇಳೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ನೆಲೆಸಿರುವ ಹೊರ ರಾಜ್ಯದ ಜನರನ್ನ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳ ತಲಾಶ್ ಮಾಡಲಾಗ್ತಾ ಇದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಈ ಆಪರೇಷನ್ ಗೃಹಜ್ಯೋತಿ ನಡೆಯುತ್ತಿರುವಾಗಲೇ ತಾಂತ್ರಿಕ ದೋಷಗಳಿಂದ ತಪ್ಪಾಗಿ ದುಪ್ಪಟ್ಟು ಬಿಲ್ ಜಡೆಯುವ ಕ್ರಮವನ್ನು ಕೂಡ ಸರಿಪಡಿಸುವ ಜವಾಬ್ದಾರಿ ವಿತರಣಾ ಏಜೆನ್ಸಿಗಳ ಹೆಗಲೇರಿದೆ. ಇದನ್ನು ಸರಿಪಡಿಸಲು ಕೂಡ ಏಜೆನ್ಸಿಗಳು ಸಾಕಷ್ಟು ಎಚ್ಚರ ವಹಿಸಬೇಕಾಗಿದೆ. ವೀಕ್ಷಕರೇ, ಮತ್ತೊಂದು ಪ್ರಮುಖ ಮಾಹಿತಿ ಇದೆ. ಅದೇನೆಂದ್ರೆ, ಈ ಗೃಹಜ್ಯೋತಿ ಯೋಜನೆಯ 200 ಯೂನಿಟ್ ಫ್ರೀ ವಿದ್ಯುತ್ ವಿತರಣಾ ವ್ಯವಸ್ಥೆಯ ಪರಿಷ್ಕರಣಾ ಪ್ರಕ್ರಿಯೆ ನಂತರ ಎಂದಿನಂತೆ ಮೀಟರ್ ರೀಡಿಂಗ್ ಮತ್ತು ಬಿಲ್ಲಿಂಗ್ ಪರಿಕ್ರಮಗಳು ಮುಂದುವರೆಯಲಿವೆಯಂತೆ. ಒಟ್ಟಾರೆ ಉಚಿತ ಯೋಜನೆಗಳನ್ನ ಒಂದೊಂದಾಗಿ ಪರಿಷ್ಕರಿಸುವ ಹೆಸರಲ್ಲಿ ಅಮಾಯಕ ಗ್ರಾಹಕರನ್ನ ಸಂಕಷ್ಟಕ್ಕೆ ಸಿಲುಕದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದಲ್ಲಿರುವ ಡಿ.ಕೆ. ಶಿವಕುಮಾರ್ ಸರ್ಕಾರದ್ದಾಗಿದೆ. ವೀಕ್ಷಕರೇ, ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಿರಂತರವಾಗಿ ವಿಶ್ವ ಪ್ಲಸ್ ಟಿವಿ ನೋಡ್ತಾ ಇರಿ. ನಮಸ್ಕಾರ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.